ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದಾರೆ. ಇನ್ನು ಹಾವೇರಿ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆದ ನಂತರ ಇದೇ ಮೊದಲ ಬಾರಿಗೆ ಶುಕ್ರವಾರ ಬೆಳಗ್ಗೆ 11:15ಕ್ಕೆ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಭೇಟಿ ನೀಡಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವೇಳೆ ಸಿ. ಪಾಟೀಲ್ ಅವರು ಸಹ ಬಸವರಾಜ ಬೊಮ್ಮಾಯಿ ಜೊತೆ ಆಗಮಿಸಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವೇಳೆ ಮಾದಾರ ಚೆನ್ನಯ್ಯ ಶ್ರೀಗಳು ಬಸವರಾಜ ಬೊಮ್ಮಾಯಿ ಹಾಗೂ ಸಿ. ಪಾಟೀಲ್ ಅವರನ್ನು ಶಾಲು ಹೊದಿಸಿ ಪೇಟ ತೊಡಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದು, ಚಿತ್ರದುರ್ಗಕ್ಕೆ ಲೋಕಸಭಾ ಟಿಕೆಟ್ ಅದು ಪಾರ್ಲಿಮೆಂಟ್ ಬೋರ್ಡ್ನಲ್ಲಿ ಚರ್ಚೆಯಾಗಿ ಚಿತ್ರದುರ್ಗದ ಟಿಕೆಟ್ ಘೋಷಣೆ ಆಗುತ್ತದೆ. ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡಿ ಟಿಕೆಟ್ ಫೈನಲ್ ಮಾಡುತ್ತಾರೆ. ಇನ್ನು ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುವುದು ಎಲ್ಲ ಊಹಾಪೋಹಗಳು. ಮಾದಾರ ಚೆನ್ನಯ್ಯ ಶ್ರೀಗಳಿಗೆ ಟಿಕೆಟ್ ನೀಡುವ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಇನ್ನು ಅಧಿಕೃತ ಪ್ರಕಟಣೆ ಆದಾಗಲೇ ಎಲ್ಲ ಗೊತ್ತಾಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಯಡಿಯೂರಪ್ಪ ಅವರ ಮೇಲಿನ ಪೋಕ್ಸೋ ಪ್ರಕರಣದ ಬಗ್ಗೆ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು, ಈ ಬಗ್ಗೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ತನಿಖೆ ಮಾಡುವ ಬಗ್ಗೆ ಕೂಡ ಹೇಳಿದ್ದಾರೆ. ಇನ್ನು ದೂರು ಕೊಟ್ಟ ಮಹಿಳೆ ಮಾನಸಿಕ ಅಸ್ವಸ್ಥ ಇರುವ ಬಗ್ಗೆ ಕೂಡ ಹಾಗೂ ಇದೇ ರೀತಿ ಹಲವರ ಮೇಲೆ ದೂರು ಕೊಟ್ಟ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ರಾಜಕಾರಣಿಗಳ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡುತ್ತಿದ್ದು, ತನಿಖೆಯಲ್ಲಿ ಸತ್ಯ ಹೊರಗೆ ಬರುತ್ತದೆ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಚಟುವಟಿಕೆ ನಡೆಯುತ್ತಿದ್ದು, ಸತ್ಯಕ್ಕೆ ಜಯ ಸಿಗುತ್ತದೆ ಎಂದು ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಸರ್ ಆಪ್ಷನ್ ಬೇಕು ಅವನು ಅಲ್ಲ, ಅದು ಈಗ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆಗಿದೆ. ಸೊ ಏನೇ ಇದ್ದರೂ ಕೂಡ ದಿಲ್ಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿ ತಗೊಳ್ಳುವಂಥದ್ದು ಮಾತ್ರ ಬಾಕಿ ಇದೆ. ಇನ್ನೊಂದು ನಾಳೆ ನಾಡಿದ್ದರಲ್ಲಿ ಅತಿ ಶೀಘ್ರದಲ್ಲೇ ಬಾಕಿ ಉಳಿದಿರುವಂಥ ಎಲ್ಲ ಸ್ಥಾನಗಳಿಗೆ ಹೆಸರುಗಳು ಪ್ರಕಟಣೆ ಆಗ್ತದೆ. ಶ್ರೀಗಳ ಹೆಸರು ಕೇಳಿ ಬಂದರೆ ವಿಚಾರಕ್ಕೆ ಇಲ್ಲ, ನಾನೇನು ಚರ್ಚೆ ಮಾಡಿದೆ ಅದ್ರ ಬಗ್ಗೆ ಇಲ್ಲಿನೂ ಚರ್ಚೆ ಮಾಡಿದ್ರೆ ಎಲ್ಲೂ ಚರ್ಚೆ ಮಾಡಿದೆ. ಯಾವುದು ಎಲ್ಲ ಊಹಾಪೋಹಗಳೆಲ್ಲ ಅಧಿಕೃತವಾಗಿ ಪ್ರಕಟಣೆ ಆದಾಗಲೇ ಗೊತ್ತಾಗ್ತದೆ. ನೋಡಿ, ಈಗಾಗಲೇ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣವೇ ಅದನ್ನು ಮಾಡೋಕ್ಕಾಗಲ್ಲ, ನಮ್ಮ ಜವಾಬ್ದಾರಿ ಇದೆ, ತನಿಖೆ ಮಾಡಬೇಕನ್ನುವಂಥದ್ದು. ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸರಿಯಾಗಿದೆ. ಎರಡನೇದಾಗಿ ಅವರೇ ಹೇಳಿದ್ದಾರೆ, ಮಾನಸಿಕವಾಗಿ ಅಸ್ವಸ್ಥ ಇರುವಂಥದ್ದು ಮತ್ತು ಹಿಂದೆ ಕೆಲವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥ ಎಲ್ಲ ಹಿನ್ನೆಲೆಗಳೆಲ್ಲ ಇದೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಹೀಗಾಗಿ ರಾಜಕಾರಣದಲ್ಲಿ ಒಮ್ಮೊಮ್ಮೆ ಹೆಸರಿಗೆ ಕಳಂಕ ತರುವಂಥ ಹಲವಾರು ಪ್ರಯತ್ನಗಳು ಮಾಡ್ತಾರೆ. ನನಗೆ ಗೊತ್ತಿದೆ, ಯಾವುದೇ ಸದುದ್ದೇಶ ಇದರಲ್ಲಿಲ್ಲ. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ. ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಥರ ಚಟುವಟಿಕೆಗಳು ಅವಾಗ ನಡೀತಾ ಇರ್ತದೆ. ಅದು ಯಾವಾಗಲೂ ಸತ್ಯಕ್ಕೆ ಜಯ. ಸರ್, ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಗ್ಯಾರಂಟಿ ಬರಪ್ಪ ನೀನು ಅಲ್ಲೇ ಇಲ್ಲ ತಗೊಂಬಿಡಪ್ಪ ನೀನು ಒಂದು ಫೋಟೋ. ಸ್ವಲ್ಪ ಹಿಂದ್ಗಡೆ ಬರಪ್ಪ, ಹಿಂದ್ಗಡೆ ಬನ್ನಿ. ಒಳ್ಳೆದಾಗಿ ಆರೋಗ್ಯ ಸರಿ ಇಲ್ಲ, ಫೋನಲ್ಲಿ ಮಾತಾಡೋದು. ಹೌದು, ಬರ್ತೀನಿ.